ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮಾಶ್ರೀ ಡೈರಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಪಂಚಮುಖಿ ಆಂಜನೇಯ ಮತ್ತೆ ಏಕಶಿಲಾ ಬೃಂದಾವನದ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಸೊ ಅವತ್ತಿನ ದಿನ ಎಲ್ಲ ಕಡೆ ಸುತ್ತಾಡಾದ್ಮೇಲೆ ರಾತ್ರಿ ಹೊತ್ತು ದರ್ಶನ ಪಡೆಯೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಹಾಗೆ ಸುಮ್ಮನೆ ಹೋಗಿ ಬರೋಣ, ಥ್ರೂ ಹೋಗಿ ಬರೋಣ ಅಂತ ಹೋಗಿದ್ದೆ. ಅಲ್ಲಿ ಅಂಗಡಿಗಳಲ್ಲಿ ಒಂಥರ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರೋ ಅಂಥದ್ದು ಪರ್ಸ್ಗಳಾಗ್ಲಿ, ಲೇಡೀಸ್ಗೆ ಬೇಕಾದಂಥ ಬಟ್ಟೆಗಳು, ಅದು ಇದು ಏನೇನೋ ತುಂಬಾ ಏನೋ ವೆರೈಟೀಸ್ ಎಲ್ಲ ಇಟ್ಟಿದ್ರು. ಸುಮ್ಮನೆ ನೋಡ್ತಾ ಇದ್ದೆ ನಾನು ಯಾವ ತರ ಇದೆ ಅಂತ ಹೇಳಿ. ಇಲ್ಲಿ ಕಾಣಿಸ್ತಾ ಇರುವಂತಹ ರಾಘವೇಂದ್ರ ಸ್ವಾಮಿಗಳ ಮೂರ್ತಿ ಏನಿದೆ ಅದು ಮಠದ ಸ್ಟಾರ್ಟಿಂಗ್ ಅಲ್ಲೇ ಇರೋವಂಥದ್ದು. ಹಿಂದ್ಗಡೆ ರಾಮನ್ ಮೂರ್ತಿನೂ ಇದೆ, ತುಂಬಾ ಚೆನ್ನಾಗಿ ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಸೊ ಅದಾದ್ಮೇಲೆ ನಾವು ಹಾಗೆ ಸುತ್ತಾಡೋಣ ಅಂತ ಹೊರಟೆ ನಾನು. ಒಳಗಡೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದು ಎಂಟ್ರೆನ್ಸ್ ಇದೆ. ಈ ಕಡೆ ಶಾಪ್ಸ್ ಇದೆ, ಒಂದಿಷ್ಟು ಶಾಪಿಂಗ್, ತುಂಬಾ ಜನ ಇರ್ತಾರೆ ಶಾಪಿಂಗ್ ಅಂತ ಬಂದಿರೋರಾಗ್ಲಿ. ತುಂಬಾ ರಶ್ ಕೂಡ ಇತ್ತು, ನಾನು ಹೋಗಿದ್ದಿನ ಸಂಡೇ ಆಗಿದ್ರಿಂದ ತುಂಬಾನೇ ರಶ್ ಇತ್ತು. ಸೊ ಇಷ್ಟೊಂದು ಫೇಮಸ್ ಆಗಿರುವಂತಹ ಈ ಮಠದ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆಯೋ ನಾನು ಅಷ್ಟನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಈ ಮಂತ್ರಾಲಯ ಅನ್ನೋದು ತುಂಗಭದ್ರಾ ನದಿ ದಂಡೆ ಮೇಲಿದೆ. ಸೊ ಇದನ್ನೆಲ್ಲ ಮುಂಚೆ ಏನಂತ ಕರೀತಾ ಇದ್ರು ಅಂದ್ರೆ ಮಂಚಾಲಯ ಅಂತ ಹೆಸರಿಂದ ಕರೀತಾ ಇದ್ರು. ಯಾಕಂತ ಅಂದ್ರೆ ಇಲ್ಲಿ ಅಧಿದೇವತೆ ಆದಂತ ಮಂಚಾಲಾಂಬಿಕೆ ಅನ್ನೋ ದೇವತೆ ಇದ್ರು, ಅಲ್ಲಿ ಗ್ರಾಮ ದೇವತೆಯಾಗಿದ್ರು ಅಂತ. ಈ ಪ್ರದೇಶ ಹಿರಣ್ಯಕಶಿಪು ಅಂತ ಒಬ್ಬ ರಾಜ ಇದ್ದ, ಅವನ ರಾಜ್ಯವಾಗಿತ್ತಂತಾನು ಹೇಳಲಾಗುತ್ತೆ ಇಲ್ಲಿ. ಸ್ವಲ್ಪ ಹಿಂಗೆ ಎಲ್ಲ ಸುತ್ತಾಡಾದ್ಮೇಲೆ ಹಶ್ವಾಗಿತ್ತು ಅಂತ ಒಂದು ಶಾಪಿಗೆ ಬಂದ್ವಿ ನಾವು. ಈ ಶಾಪ್ ಅಲ್ಲಿ ಅಡ್ಗೆ ಮಾಡೋರು ಇರೋರು ಕಾಣಿಸ್ತಾ ಇದಾರಲ್ವಾ, ತುಂಬಾ ಯುನೀಕ್ ಆಗಿ ಪಾರ್ಸೆಲ್ ಕೊಡೋದಾಗ್ಲಿ, ದುಡ್ಡನ್ನ ಇಸ್ಕೊಳ್ಳೋದಾಗ್ಲಿ, ಇವನ್ ತುಂಬಾ ಚೆನ್ನಾಗಿ ಅಲ್ಲಿ ಬಂದ ಕಸ್ಟಮರ್ಸ್ ಜೊತೆ ಎಲ್ಲ ತುಂಬಾ ಚೆನ್ನಾಗಿ ಬಿಹೇವ್ ಮಾಡ್ತಾ ಇದ್ರು. ತುಂಬಾ ಫನ್ ಆಗಿತ್ತು ನೋಡಕ್ಕೆ. ನಾನ್ ಬೆಳಗ್ಗೆ ಎದ್ದು ರೆಡಿ ಆಗ್ಬಿಟ್ಟು ಟೆಂಪಲ್ಗೆ ಹೋಗೋಣ ಅಂತ ಸ್ಯಾರಿ ಎಲ್ಲ ಹಾಕೊಂಡೆ. ಸೊ ಅಲ್ಲಿ ತಗೊಂಡಿರೋ ಜ್ಯುವೆಲ್ಸ್ ಕೂಡ ಹಾಕೊಂಡಿದ್ದೆ ನಾನು, ಅದಕ್ಕೆ ಸ್ಯಾರಿ ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿತ್ತು. ಸೊ ಹಾಗೆ ಚೆಕ್ ಮಾಡಿದೆ ಔಟ್ಫಿಟ್ ಹೇಗಿದೆ ಅಂತ ಹೇಳಿ. ಸೊ ಬೆಳಗ್ಗೆ ಎದ್ಮೇಲೆ ಅಂದ್ರೆ ನಾನು ಅನ್ಕೊಂಡಿದ್ದು ಒಂದ್ 5 ಗಂಟೆ 6 ಗಂಟೆ ಸುಮಾರು ಚೆನ್ನಾಗಿರುತ್ತೆ ಟೆಂಪಲ್ಗೆ ಹೋಗಕ್ಕೆ ಅಂತ. ತುಂಬಾ ಚಳಿ ಇತ್ತು, ನಂಗೆ ನಿಜ ಎದ್ದೇಳಕ್ಕೂ ಆಗಿಲ್ಲ ಅಲ್ಲಿ. ಸೊ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಹೊರಟಿದ್ದೆ ಒಂದ್ 8:30 9 ಗಂಟೆ ಸುಮಾರು ನಾನು ಟೆಂಪಲ್ಗೆ ಹೋಗಿದ್ದು. ಟೆಂಪಲ್ಗೆ ಹೋಗಕ್ಕೆ ಮುಂಚೆ ಸ್ವಲ್ಪ ವಿಡಿಯೋ ಶೂಟ್ ಎಲ್ಲ ಮಾಡಿದೆ ಅಲ್ಲೇನೆ. ಟೆಂಪಲ್ ಬಗ್ಗೆ ನಾನ್ ತಿಳ್ಕೊಂಡಷ್ಟನ್ನ ನಾನು ನಿಮ್ಮ ಹತ್ರ ಹೇಳ್ತೀನಿ ಇವಾಗ. ಯಾಕಂದ್ರೆ ರಾಘವೇಂದ್ರ ಸ್ವಾಮಿಗಳದ್ದು ಪ್ರತಿ ಸರಿ ನಾವ್ ಹೆಂಗಂದ್ರೆ ಹೋಗ್ತಿದ್ವಿ ಬರ್ತಾ ಇದ್ವಿ, ದೇವ್ರು ಓಕೆ ಫೈನ್ ಎಲ್ಲ ಇದೆ, ಬಟ್ ಆ ದೇವ್ರ ಬಗ್ಗೆ ನಮ್ಗೆ ಎಷ್ಟು ಗೊತ್ತು ಅನ್ನೋದು ಗೊತ್ತಿರ್ಬೇಕಲ್ವಾ. ದ್ವಾಪರ ಯುಗದಲ್ಲಿ ಪಾಂಡವರು ಅಶ್ವಮೇಧ ಯಾಗ ಮಾಡ್ಬೇಕಾದ್ರೆ ಚೈತ್ರ ಯಾತ್ರೆ ಸಮಯದಲ್ಲಿ ಅರ್ಜುನ ಮತ್ತೆ ಅನುಸಾಲ್ವನಿಗೂ ಇದೇ ಜಾಗದಲ್ಲಿ ಯುದ್ಧ ನಡೆದಿತ್ತು ಅಂತ ಹೇಳಲಾಗುತ್ತೆ. ಆಗ ಅನುಸಾಲ್ವನ ರಥ ಪ್ರಹ್ಲಾದ ಯಜ್ಞ ಮಾಡಿದ ಸ್ಥಳದಲ್ಲಿರೋದ್ರಿಂದ ಈತನನ್ನ ಸೋಲಿಸುವುದು ಅರ್ಜುನನಿಗೆ ತುಂಬಾನೇ ಕಷ್ಟವಾಗಿತ್ತಂತೆ. ಸೊ ಅವಾಗ ಕೃಷ್ಣನ ಸೂಚನೆಯಂತೆ ಅರ್ಜುನ ರಥವನ್ನ ಹಿಂದಕ್ಕೆ ಸರಿಸಿದಾಗ ಅನುಸಾಲ್ವನ ರಥ ಮುಂದೆ ಬಂದು ಈತ ಸೋತು ಹೋದನೆಂದು ಹೇಳಲಾಗುತ್ತೆ ಇಲ್ಲಿ. ಈ ಕಾರಣದಿಂದ ಇದು ವಿಜಯದ ಸ್ಥಾನ ಅಂತಾನು ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಮತ್ತು ಬೃಂದಾವನ ಇರೋದು ನಮ್ಗೆಲ್ರಿಗೂ ಗೊತ್ತಿದೆ. ರಾಘವೇಂದ್ರ ಸ್ವಾಮಿಗಳು ಮಧ್ವ ಸಂಪ್ರದಾಯವನ್ನ ಅವಲಂಬಿಸ್ಬಿಟ್ಟು ಸಶರೀರವಾಗಿ ಇಲ್ಲಿ ಬೃಂದಾವನಸ್ಥರಾದ್ರು ಅಂತ ಹೇಳ್ತಾರೆ. ಇದು 17ನೇ ಶತಮಾನದಲ್ಲಿ ನಡೆದಿರುವಂತದ್ದು, ಆಲ್ಮೋಸ್ಟ್ 700 ಇಯರ್ಸ್ ಬ್ಯಾಕ್. ಬೃಂದಾವನದ ಎದುರುಗಡೆನೆ ವಾಯುದೇವರ ವಿಗ್ರಹನು ನಾವು ನೋಡ್ಬೋದು. ಮಠದ ಹೊರಗಡೆ ಎಡಭಾಗದಲ್ಲಿ ಮಂಚಾಲಾಂಬಿಕೆ ದೇವಸ್ಥಾನ ಕೂಡ ಇದೆ. ಇಲ್ಲಿ ಮಂಚಾಲಾಂಬಿಕೆ ಆಗ್ಲೇ ಹೇಳಿದಂತೆ ಇಲ್ಲಿ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಇರುವುದಕ್ಕೂ ಮೊದಲು ಇದ್ದಂತ ಗ್ರಾಮ ದೇವತೆ ಅದು. ಇಲ್ಲಿ ನಾನು ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇರೋದು, ಮಂಚಾಲಾಂಬಿಕೆ ದೇವಸ್ಥಾನಕ್ಕೆ. ಅದು ಮಠದ ಪಕ್ಕದಲ್ಲೇನೆ ಅಂದ್ರೆ ಎಡಭಾಗದಲ್ಲೇ ಇರುವಂತಹ ದೇವಸ್ಥಾನ. ಸೊ ಮಂತ್ರಾಲಯಕ್ಕೆ ಬರೋರು ಫಸ್ಟ್ ಈ ದೇವತೆಯ ದರ್ಶನವನ್ನ ತೆಗೆದುಕೊಂಡ್ಬಿಟ್ಟೆ ನೆಕ್ಸ್ಟ್ ಮಂತ್ರಾಲಯ ಒಳಗಡೆ ಹೋಗ್ಬೇಕು ಅಂತ ಇಲ್ಲಿ ಹೇಳ್ತಾರೆ ಆ ತರ ಜನ. ಸೊ ನಾನು ಕಾಯಿನೆಲ್ಲ ತಗೊಂಡು ಒಡ್ಸ್ಕೊಂಡು, ಆಮೇಲೆ ಇಲ್ಲಿ ಸ್ವಲ್ಪ ದೀಪ ಎಲ್ಲ ಹಚ್ತಾ ಇದ್ರು.
ಅಲ್ಲಿ ಹೊರಗಡೆಯಿಂದಾನೇ ತಂದಿರೋದು ನಾವು, ಹೂ ಮತ್ತೆ ದೀಪ ಕಾಯಿ ಎಲ್ಲಾನು. ಸೊ ದೇವರಿಗೆ ಕಾಯಿ ಎಲ್ಲ ಒಡಿಸ್ಕೊಂಡು ಇಲ್ಲಿ ದೀಪೋತ್ಸವ ಅಂತಾರಲ್ಲ ಆ ತರ ನಡೀತಾ ಇತ್ತು. ಅಲ್ಲಿ ಸೈಡ್ ಅಲ್ಲಿ ತುಂಬಾ ಜನ ದೀಪ ಎಲ್ಲ ಹಚ್ತಾ ಇದ್ರು. ನಾನು ದೀಪ ಎಲ್ಲ ತಗೊಂಡ್ಬಿಟ್ಟು ಅಲ್ಲಿ ಹಚ್ಚಿದೆ. ದೀಪ ಎಲ್ಲ ಹಚ್ಬೇಕಾದ್ರೆ ನನ್ನ ಮನ್ಸಲ್ಲಿ ಒಂದೇ ಓಡ್ತಾ ಇತ್ತು, ಈ ದೀಪ ಹಚ್ಬೇಕಾದ್ರೆ ಹೇಗೆ ನೆಗೆಟಿವಿಟಿ ದೂರ ಆಗುತ್ತಲ್ವಾ, ಅದೇ ತರ ನಮ್ಮ ಕಷ್ಟಗಳು ಕೂಡ ಈ ದೀಪದಲ್ಲಿ ಸುಟ್ಟು ಹೋಗ್ಲಿ ಅಂತಾನೆ ನಾನು ಬೇಡ್ಕೊಂಡ್ಬಿಟ್ಟೆ ದೀಪನ ಹಚ್ತಾ ಇದ್ದಿದ್ದು. ಮನುಷ್ಯ ಆದ್ಮೇಲೆ ಕಷ್ಟಗಳು ಬಂದೇ ಬರುತ್ತೆ, ಸುಖನೂ ಇದ್ದೇ ಇರುತ್ತೆ. ಸೊ ಆದಷ್ಟು ನಂಗೆ ಬಂದಿರೋ ಕಷ್ಟಗಳಾಗ್ಲಿ ಏನೇ ಆಗ್ಲಿ ಸ್ವಲ್ಪ ದೂರ ಆಗ್ಲಿ, ತುಂಬಾನೇ ಡಿಸ್ಟರ್ಬ್ ಮೈಂಡ್ ಇದೆ ಇವಾಗ. ಸೊ ಹಾಗಾಗಿ ದೇವ್ರನ್ನ ಬಿಡ್ಕೊಂಡು ದೀಪನ ಹಚ್ಚಿದೆ. ಮಂತ್ರಾಲಯದಲ್ಲಿ ಹೇಳ್ಬೇಕು ಅಂದ್ರೆ 3 ರಥಗಳಿದೆ. ಒಂದಕ್ಕೆ ಚಿನ್ನ, ಇನ್ನೊಂದಕ್ಕೆ ಬೆಳ್ಳಿ, ಮತ್ತೆ 3ನೇ ಇದು ಶ್ರೀಗಂಧದ ಮರದಿಂದ ತಯಾರಿಸಿರುವಂತ ರಥ ಇದೆ ಅಂತೆ. ಇಲ್ಲಿ ಸಾಯಂಕಾಲ ಆದ್ರೆ ಸಾಕು ದೇವ್ರ ಮೂರ್ತಿನ ಅದ್ರಲ್ಲಿ ಕೂರಿಸ್ಬಿಟ್ಟು ಟೆಂಪಲ್ ಸುತ್ತ ಹೋಗ್ತಾರೆ ಅಂತ ಹೇಳ್ತಾರೆ. ನಾನು ಅಷ್ಟೊತ್ತು ಇರ್ಲಿಲ್ಲ ಅಲ್ಲಿ. ಇಲ್ಲಿ ಒಂದಿಷ್ಟು ಪವಾಡಗಳನ್ನ ನೋಡೋದಾದ್ರೆ ತುಂಬಾ ಹಳೆಯ ಕಾಲದಲ್ಲಿ ನಡೆದಿರೋಂಥದ್ದು, ಅದೋನಿಯ ನವಾಬನ ಆಳ್ವಿಕೆಯಲ್ಲಿ ನಡೆದಿರೋಂತ ಪವಾಡ ಇದು. ಇಲ್ಲಿ ಈ ನವಾಬ ಒಮ್ಮೆ ರಾಯರ ಶಕ್ತಿನ ಪರೀಕ್ಷಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಿಳಿ ಬಟ್ಟೆಯಿಂದ ಮುಚ್ಚಿದ ಮಾಂಸದ ತಟ್ಟೆಯನ್ನ ತಂದು ರಾಯರಿಗೆ ಅರ್ಪಿಸ್ತಾರಂತೆ. ರಾಯರು ಸ್ವಲ್ಪ ನೀರ್ನ ಚಿಮ್ಕಿಸ್ಬಿಟ್ಟು ಬಟ್ಟೆ ತೆಗೆದಾಗ ಮಾಂಸ ತಾಜಾ ಹಣ್ಣುಗಳಾಗಿ ಕನ್ವರ್ಟ್ ಆಗಿರುತ್ತೆ. ಸೊ ಇದು ಪವಾಡನೆ ತಾನೆ. ಅವರು ಏನೋ ಪರೀಕ್ಷಿಸ್ಬೇಕು ಎಷ್ಟು ಶಕ್ತಿ ಇದೆ ಈ ದೇವ್ರಿಗೆ ಅಂತ ನೋಡೋಣ ಅಂತ ಬಂದಿದ್ರು. ಆ ಮಾಂಸ ಹೋಗ್ಬಿಟ್ಟು ಅದು ಹಣ್ಣುಗಳಾಗಿ ಕನ್ವರ್ಟ್ ಆಗಿತ್ತು. ಮನುಷ್ಯ ಎಷ್ಟೇ ದೊಡ್ಡವನಾಗ್ಲಿ, ರಾಜ ಆಗ್ಲಿ, ಏನೇ ಆಗ್ಲಿ, ಅವನು ದೇವ್ರ ಶಕ್ತಿನ ಪರೀಕ್ಷಿಸಕ್ ಹೋಗ್ಬಾರ್ದು. ಹೋದ್ರೆ ಈ ತರನೇ ಆಗೋದು. ದರ್ಶನ ಎಲ್ಲ ಪಡೆದು ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಹೊರಟ್ವಿ ನಾವು. ಬರ್ಬೇಕಾದ್ರೆ ತುಂಬಾನೇ ಟೆನ್ಷನ್ ಅಲ್ಲಿ ಇದ್ದೆ. ಸೊ ಹೋಗ್ಬೇಕಾದ್ರೆ ಅಷ್ಟೊಂದು ಟೆನ್ಷನ್ ಎಲ್ಲ ಇರಲಿಲ್ಲ, ರಿಲ್ಯಾಕ್ಸ್ ಆಗಿದ್ದೆ. ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದೇ ತರ ಸಪೋರ್ಟ್ ಕೂಡ ಮಾಡ್ತಾ ಇರಿ ಅಂತ ಹೇಳ್ತಾ ಬಾಯ್.